ಹೌದು ವಿಚಾರಗಳಲ್ಲಿ ಹೌದು ಹೌದು ಅಂಡ್ ಅವ್ರ ಕೈ ಅವ್ರದ್ದು ನಂಬರ್ ಆಗಿರ್ಬೋದು ಕೈದಿ ಎಲ್ಲ ಟ್ಯಾಟು ಹಾಕ್ಸ್ಕೊಂತಿದ್ರಿ. ನಾವು ಯಾವತ್ತಿಗೂ ಕಮ್ಮಿ ಕಮ್ಮಿ ಆಗಲ್ಲ. ಆಕ್ಚುಲಿ ಅದೇ ಹೇಳ್ದೆ ಅಲ್ಲ, ಅವ್ರು ಏನೋ ಒಂದು ತಪ್ಪು ಮಾಡಿದಾರೆ ಬಿಟ್ಟಿರೋದು ನನಗ್ ಗೊತ್ತಿಲ್ಲ. ಬಟ್ ಮಾಡಿದ್ದಾರೆ ಅಂತ ಕನ್ಸಿಡರ್ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೂ ಮಾಡಿರೋ ಅಷ್ಟು ಒಳ್ಳೆ ಕೆಲ್ಸಗಳನ್ನ ಯಾಕೆ ನಾವು ಮರಿಬೇಕು? ಅಂಡ್ ಅವ್ರು ಮಾಡಿರೋದಕ್ಕೂ ಒಂದು ರೀಸನ್ ಇದೆ. ಒಂದು ಹುಡುಗಿಗೆ ಅವ್ರು ಯಾರೇ ಆಗಿರ್ಬೋದು, ಒಂದು ಹುಡುಗಿ ಪರ ನಿಂತಿದ್ದಾರೆ ಅಂದ್ರೆ ನಾನ್ ಸಪೋರ್ಟ್ ತಗೊಂತೀನಿ ಅವ್ರ ಕಡೆಗೆ ನಾನು. ಬಿಕಾಸ್ ನಾನು ಒಂದು ಹುಡುಗಿ ಅಲ್ವಾ, ಹಾಗಾಗಿ. ಸೊ ಎಸ್, ಫ್ಯಾನ್ಸ್ ಯಾರ್ಯಾರು ಇದ್ದೀರಾ, ಸ್ವಲ್ಪ ಹುಚ್ಚಾಟಗಳನ್ನ ಬಿಟ್ಟು ಕಾನ್ಸಂಟ್ರೇಟ್ ಮಾಡಿ ನಿಮ್ ಲೈಫ್ ಬಗ್ಗೆನು. ಟ್ಯಾಟೋ ಹಾಕ್ಸ್ಕೊಳ್ಳಿ, ಇನ್ನೊಂದ್ ಹಾಕ್ಸ್ಕೊಳ್ಳಿ, ಮತ್ತೊಂದ್ ಮಾಡಿಸ್ಕೊಳ್ಳಿ. ಅದೇ ತರ ನಿಮ್ಮ ಲೈಫ್ ಬಗ್ಗೆನು ನೀವು ಕಾನ್ಸಂಟ್ರೇಟ್ ಮಾಡ್ಬೇಕು. ಬಾಸ್ ಬಗ್ಗೆ ಎಷ್ಟು ಹುಚ್ಚು ಅಭಿಮಾನ ಇದೆಯೋ ಅದಲ್ಲೇ ಇರ್ಲಿ, ಇಲ್ಲಿ ಇಟ್ಕೊಳ್ಳಿ. ಶೋ ಆಫ್ ಮಾಡೋದ್ ಬೇಡ ಅಂತ. ಸೊ ಎಸ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಸೋನು ಅವರು ಡಿ ಬಾಸ್ ಅಭಿಮಾನಿ ಅಂತ ಎಲ್ಲರಿಗೂ ಗೊತ್ತು ಅಲ್ವಾ? ಅಂಡ್ ಇದ್ರ ಬಗ್ಗೆ ನೀವು ಹೇಳ್ಕೊಂಡಿದ್ರ ಸೋಷಿಯಲ್ ಮೀಡಿಯಾಲಿ. ಅಂಡ್ ಡಿ ಬಾಸ್ ಅಂದ್ರೆ ನಿಮ್ಗೆ ಒಂದು ಹುಚ್ಚು ಅಭಿಮಾನ ಅಂಡ್ ಆಲ್ಸೋ ತುಂಬಾ ಇಷ್ಟ ಅಂತ ಹೇಳಿದ್ದೀರಾ. ಇದ್ರ ಈ ವಿಷಯವಾಗಿ ಐ ಮೀನ್ ಈ ಒಂದು ವಿಚಾರ ಆದ್ಮೇಲೆ ಮೀಡಿಯಾಗಳಲ್ಲಿ ಮಾತಾಡಿದ್ರ ಡಿ ಬಾಸ್ ಬಗ್ಗೆ ಹೇಗೆ? ಇಲ್ಲ, ಆಕ್ಚುಲಿ ನಾನು ಇದ್ರ ಬಗ್ಗೆ ಏನು ಮೀಡಿಯಾ ಅಂದ್ರೆ ಬಿಫೋರ್ ಒಂದು 4 to 6 months ಇಂದಾನೆ ಈ ಮೀಡಿಯಾದಲ್ಲಿ ನಾನು ಮಾತಾಡ್ತಾ ಇಲ್ಲ. ಬಿಕಾಸ್ ಮಾತಾಡುವಂತದ್ದು ಏನು ಇಲ್ಲ. ಬಿಕಾಸ್ ಆತರ ಏನು ಕೆಲ್ಸನೂ ಮಾಡ್ಕೊಂಡಿಲ್ಲ. ಸೊ ಸುಮ್ನೆ ಯಾಕೆ ಮೀಡಿಯಾದವ್ರಿಗೆ ಸಿಕ್ಕಿ ರುಬ್ಬಿಸ್ಕೊಳ್ಳೋದು ಅಂತ. ಬಿಕಾಸ್ ಏನೋ ಇಲಿ ಹೋಯ್ತು ಅಂದ್ರೆ ಹುಳಿ ಹೋಯ್ತು ಅಂತ ಹಾಕ್ತೀರಾ, ಅದ್ ನಮ್ಗೂ ಗೊತ್ತು. ಸೊ ಹಾಗಾಗಿ ಸ್ವಲ್ಪ ದೂರ ಇರೋಣ ಅಂತ. ಬಿಕಾಸ್ ಲೈಫ್ ಅಲ್ಲಿ ಯಾವಾಗ್ಲೂ ನೆಗೆಟಿವ್ ಆಗೇ ಇರ್ಬೋದು. ಇವಾಗ ಒಂದು ಪಾಸಿಟಿವ್ ಪಾತ್ ನೋಡ್ತಾ ಇದ್ದೀನಿ ಅಂತ ಅಂದ್ರೆ ಸೊ ಅದ್ರಲ್ಲೇ ಒಂಚೂರು ದೂರ ಆಗ್ಬಿಡೋಣ, ನೆಗೆಟಿವ್ ಬೇಡ ಅಂತ ಅದಕ್ಕೆ ಎಲ್ಲೂ ಚೇಂಜ್ ಸೋನು ಅಂತಾನೆ ಹೇಳ್ಬೋದಾ? ಚೇಂಜ್ ಆಗಿದಾರ ಸೋನು ಅಂದ್ರೆ ನಾನ್ ಯಾವಾಗ್ಲೂನು ಸೋನು ತರಾನೇ ಇರೋದು. ಬಟ್ ಜನಗಳಿಗೆ ಯಾವ ತರ ಸೋನು ಬೇಕು ಆ ತರ ಚೇಂಜ್ ಆಗ್ತಾ ಇದೀನಿ. ಬಿಕಾಸ್ ಈಗ ನಾನು ಹಾಕೊಳ್ಳೋ ಡ್ರೆಸ್ ಆಗಿರ್ಬೋದು, ನನ್ನನ್ನು ಇಷ್ಟ ಪಡೋದ್ಲ ಕೂಡ. ಸೊ ನಾವ್ ಇಷ್ಟಪಡೋರ ತರ ಚೇಂಜ್ ಆಗೋಣ. ಬಿಕಾಸ್ ನಾವು ಮಾಡ್ತಿರೋದೇನೆ ಜನ ನೋಡ್ಲಿ, ಲೈಕ್ಸ್ ಬರ್ಲಿ, ವ್ಯೂಸ್ ಬರ್ಲಿ ಅಂತ ಅಲ್ಲ. ಸೊ ಏನೋ ನಮ್ ಮಾಡಕ್ ಕೆಲ್ಸ ಇಲ್ಲ ಅಂತ ಅಲ್ಲ. ಜನ ನಮ್ಮನ್ನ ನೋಡ್ಬೇಕು, ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು. ಸೊ ಜನಕ್ಕೆ ಇಷ್ಟಪಟ್ಟಂಗೆ ಚೇಂಜ್ ಆಗೋಣ ಅಲ್ವಾ? ಸೊ ಓಕೆ ಡಿ ಬಾಸ್ ಬಗ್ಗೆ ನಿಮ್ಮ ಅಭಿಮಾನದ ಬಗ್ಗೆ